ಮೋಟೋರೋಲಾ ಇನ್ನೊಂದು ತನ್ನ ಬಜೆಟ್ ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದೆ. ಇದೇ ಮೋಟೋರೋಲಾ G57 ಪವರ್ 5G ಸ್ಮಾರ್ಟ್ ಫೋನ್. ಈ ಫೋನ್ ಲಾಂಚ್ ಆಗಿ ಸ್ವಲ್ಪ ದಿನ ಆಯ್ತು. ಈ ಫೋನ್ ನಿಮಗೆ ಅಂಡರ್ 14,000 ಅಲ್ಲಿ ಸಿಗ್ತಾ ಇದೆ. ಈ ಫೋನ್ ಅಲ್ಲಿ ಫಸ್ಟ್ ವರ್ಲ್ಡ್ ಸ್ನ್ಯಾಪ್ಡ್ರ್ಯಾಗನ್ 6S Gen 4 ಪ್ರೊಸೆಸರ್ ಸಿಗ್ತಾ ಇದೆ. 7000 mAh ಬ್ಯಾಟರಿ ಸಿಗ್ತಾ ಇದೆ. ಈ ವಿಡಿಯೋದಲ್ಲಿ ಈ ಫೋನ್ ನ ಫುಲ್ ಡೀಟೇಲ್ ಆಗಿ ರಿವ್ಯೂ ಮಾಡ್ತೀನಿ, ಬಟ್ ಪೂರ್ತಿ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಡೈರೆಕ್ಟಾಗಿ ಫೋನ್ ಸಿಗ್ತಾ ಇದೆ. ಈ ಫೋನ್ನ ಕಲರ್ ಹೆಸರು ತುಂಬ ಡಿಫ್ರೆಂಟ್ ಆಗಿದೆ. ಪ್ಯಾಥೋನ್ ರೇಗತಾ ಅಂತ. ಚೆನ್ನಾಗಿದೆ. ಕರ್ ಡಿಸ್ಪ್ಲೇ ಇಲ್ಲ. ಬಿದ್ದಾಗ ಮಾತ್ರ ಕರ್ ಡಿಸ್ಪ್ಲೇ ತುಂಬ ಬೇಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಬಟ್ ಇದು ಕರ್ ಡಿಸ್ಪ್ಲೇ ಇಲ್ಲ. ಚೆನ್ನಾಗಿದೆ, ಗುಡ್ಡು. ಬಜೆಟ್ ಫ್ರೆಂಡ್ಲಿ ಫೋನು. ಓಕೆ, ಗುಡ್ಡು. ಇದಾದ ನಂತರ ಇದು ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ನಮ್ಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಇದು ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ನಮಗೆ ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ. ಅದರೊಳಗಡೆ ಸಿಮ್ ಎಜೆಕ್ಟರ್ ಟೂಲ್ ಕೂಡ ಕೊಟ್ಟಿದ್ದಾರೆ. ಆ ನಂತರ ನಿಮಗೆ ಇದು 33 ವಾಟ್ಸ್ ಅಡಾಪ್ಟರ್ ಕೂಡ ಸಿಗ್ತಾ ಇದೆ. ಅದ್ರ ಜೊತೆಗೆ B2C ಕೇಬಲ್ ಸಿಗ್ತಾ ಇದೆ. ಮೋಟೋರೋಲಾದಲ್ಲಿ ನಿಮಗೆ ಬ್ಯಾಕ್ ಕೇಸ್ ಕೊಡಲ್ಲ, ಟೆಂಪರ್ ಗ್ಲಾಸ್ ಕೊಡಲ್ಲ. ಬ್ಯಾಕ್ ಕೇಸ್ ಮತ್ತು ಟೆಂಪರ್ ಗ್ಲಾಸ್ ಹಾಕೊಂಡು ಯೂಸ್ ಮಾಡಿದ್ರೆ ಸಾಕು. ಈಗ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಇದರ ಡಿಸೈನ್ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಇನ್ನು ಇದರ ಬ್ಯಾಕ್ ನಲ್ಲಿ ವೇಗನ್ ಲೆದರ್ ಸಿಗುತ್ತೆ. ಪಾಲಿಕಾರ್ಬನೇಟ್ ಫ್ರೇಮ್ ಇದೆ. ಇದು 3 ಕಲರ್ ಅಲ್ಲಿ ಸಿಗ್ತಾ ಇದೆ. ಈ 3 ಕಲರ್ ತುಂಬಾ ವಿಚಿತ್ರವಾಗಿ ಹೆಸರಿದೆ. ಈಗ ನಮ್ಮ ಹತ್ರ ಇರೋದು ಪ್ಯಾಂಥಾನ್ ರೇಗತಾ. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಪ್ಯಾಂಥಾನ್ ಫ್ಲೂಡಿ ಮತ್ತು ಪ್ಲಾಂಟಾನ್ ಕೋರ್ಸೇರ್. ಈ 3 ಕಲರ್ ಅಲ್ಲಿ ವೇಗನ್ ಲೆದರ್ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಈ 3 ಕಲರ್ ಅಲ್ಲಿ ಈ ಫೋನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ಫೋನ್ 210 ಗ್ರಾಮ್ weight ಇದೆ ಮತ್ತು 8.5 mm ಥಿಕ್ನೆಸ್ ನ ಹೊಂದಿದೆ. ಇದರಲ್ಲಿ 7000 mAh ಬ್ಯಾಟರಿ ಇದೆ. ಆದ್ರಿಂದ ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಮತ್ತು ಸ್ವಲ್ಪ ದಪ್ಪ ಇದೆ. ಜೊತೆಗೆ ಇದಕ್ಕೆ IP64 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದ್ರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಈ ಫೋನ್ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಇದಕ್ಕೆ ಯಾವುದೇ ಬ್ರ್ಯಾಂಡ್ನವರು ವ್ಯಾರಂಟಿ ಕೊಡಲ್ಲ. ನೀವು ಇದನ್ನ ನೀರಲ್ಲಿ ಹಾಕಕ್ ಹೋಗ್ಬೇಡಿ. ಇದಕ್ಕೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಕೂಡ ಸಿಗ್ತಾ ಇದೆ. ಈ ಫೋನ್ ಡ್ಯೂರಬಿಲಿಟಿ ಆಗಿದೆ. ಇದನ್ನ ಕೆಳಗೆ ಬಿದ್ರೆ ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಇನ್ನು ಇದರ ಕೆಳಗಡೆ ಸ್ಪೀಕರ್ ಇದೆ, USB-C ಪೋರ್ಟ್ ಚಾರ್ಜಿಂಗ್ ಇದೆ, ಮೈಕ್ರೋಫೋನ್ ಇದೆ, 3.5 mm ಜಾಕ್ ಕೂಡ ಸಿಗ್ತಾ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಇದರ ಮೇಲೆ ಮೈಕ್ರೋಫೋನ್ ಇದೆ ಮತ್ತು ಇದರಲ್ಲಿ ನಿಮ್ಗೆ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಈಗ ಇದರ ಡಿಸ್ಪ್ಲೇ ಕಡೆ ಬಂದ್ರೆ ಇದರಲ್ಲಿ 6.72 ಇಂಚಸ್ FHD+ LCD ಡಿಸ್ಪ್ಲೇ ಸಿಗ್ತಾ ಇದೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಡಿಸ್ಪ್ಲೇ ಯೂಸ್ ಮಾಡಿದಾಗ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. 1050 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದು ಸ್ವಲ್ಪ ಬ್ರೈಟ್ ಆಗಿದೆ. ಔಟ್ಡೋರ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಇದರ ಬ್ಲೆಸಲ್ಸ್ ಆವರೇಜ್ ಆಗಿದೆ. ತುಂಬಾ ಜಾಸ್ತಿ ಇಲ್ಲ, ಹಾಗಂತ ತುಂಬಾ ಕಡಿಮೆ ಕೂಡ ಇಲ್ಲ. ಮತ್ತು ಯೂಟ್ಯೂಬ್ ನಲ್ಲಿ 2K ವಿಡಿಯೋಸ್ ನೋಡಬಹುದು. ಇದರ HDR ಸಪೋರ್ಟ್ ಇಲ್ಲ, ಆದ್ರೆ ವಿಡಿಯೋಸ್ ಕಲರ್ಸ್ ಚೆನ್ನಾಗಿ ಬರುತ್ತೆ, ಪಂಚಿಯಾಗಿ ಕಾಣುತ್ತೆ. ವಿವಿಂಗ್ ಆಂಗಲ್ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ನ ಡಿಸ್ಪ್ಲೇ ಇಷ್ಟ ಆಗುತ್ತೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7A ಪ್ರೊಟೆಕ್ಷನ್ ಸಿಗುತ್ತೆ. ಇದರಿಂದ ಈ ತರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಬಜೆಟ್ ರೇಂಜ್ ಅಲ್ಲಿ ಇದು ರೇರ್ ಆಗಿದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6S Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಹೊಸ ಪ್ರೊಸೆಸರ್ ಆಗಿದೆ. ಈ ಫೋನ್ ಅಲ್ಲಿ ಫಸ್ಟ್ ಬರ್ತಾ ಇದೆ, ಸ್ವಲ್ಪ ಪವರ್ಫುಲ್ ಆಗಿದೆ. ಇದರ ಆಂಟಿಟ್ಯೂಡ್ ಸ್ಕೋರ್ 6 lakh ಪ್ಲಸ್ ಇದೆ. ಈ ಪ್ರೈಸ್ ರೇಂಜ್ಗೆ ಇದರ ಆಂಟಿ ಸ್ಕೋರ್ ಜಾಸ್ತಿ ಇದೆ, ಚೆನ್ನಾಗಿ ಕೂಡ ಇದೆ. ಮತ್ತು 93% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಮತ್ತು ಇದರಲ್ಲಿ LPDDR4X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಕೂಡ ಚೆನ್ನಾಗಿದೆ. ಮತ್ತು ಇದರ ಗೇಮಿಂಗ್ ಕಡೆ ಬಂದ್ರೆ BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನಲ್ಲಿ ಆಡ್ಬೋದು. ಅಂದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಇದು ಗೇಮಿಂಗ್ ಫೋನ್ ಅಲ್ಲ, ಹೆವಿ ಗೇಮ್ಸ್ಗೋಸ್ಕರ ಈ ಫೋನ್ ಕಷ್ಟ ಆಗುತ್ತೆ. ಆದ್ರೆ ಇದರಲ್ಲಿ ನಿಮ್ಮ ಡೇ ಟು ಡೇ ಟಾಸ್ಕ್ ಜೊತೆಗೆ ಮಲ್ಟಿ ಟಾಸ್ಕಿಂಗ್ ಆರಾಮಾಗಿ ಮಾಡ್ಬೋದು. ಈಗ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಲೇಟೆಸ್ಟ್ Android 16 ಮತ್ತು ಮೋಟೋ Aleo U ನಲ್ಲಿ ಬರ್ತಾ ಇದೆ. ಇದು Android 16 ನಲ್ಲಿ ಬರುವ ಒಂದೇ ಒಂದು ಬಜೆಟ್ ಸ್ಮಾರ್ಟ್ ಫೋನ್ ಆಗಿದೆ. ಇದಕ್ಕೆ 1 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ ನ 2 ರಿಂದ 3 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಇದರ UI ನಲ್ಲಿ ಸ್ವಲ್ಪ ಅನ್ನೆಸರಿ ಆಪ್ಸ್ ಬರುತ್ತೆ, ಇದನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು. ಆದ್ರೆ ಇದರಲ್ಲಿ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಆದ್ರೆ ಈ UI ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಲ್ಯಾಗ್ ಫೀಲ್ ಆಗಲ್ಲ. ಈ ಫೋನ್ ನಲ್ಲಿ ಥಿಂಗ್ ಶೀಲ್ಡ್ ಪ್ರೊಟೆಕ್ಷನ್ ಸಿಗ್ತಾ ಇದೆ, ಸ್ಮಾರ್ಟ್ ಕನೆಕ್ಷನ್ ಇದೆ, ಸರ್ಕಲ್ ಟು ಸರ್ಚ್ ಇದೆ, ಜೆಮಿನಿ ಸಿಗ್ತಾ ಇದೆ, ಮೋಟೋ ಅನ್ಪ್ಲಗ್ಡ್, ಮೋಟೋ ಫ್ಯಾಮಿಲಿ ಸ್ಪೇಸ್ ಅಂತ ತುಂಬಾ AI ಫೀಚರ್ ಸಿಗ್ತಾ ಇದೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ.
ಇದರಲ್ಲಿ ಸೋನಿ LYT600 ಸೆನ್ಸರ್ ಇದೆ, 8MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ ಮತ್ತು 8MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಫೋಟೋಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಬಡ್ಜೆಟ್ ಅಕಾರ್ಡಿಂಗ್ಲಿ ಫೋಟೋಸ್ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಬ್ರೈಟ್ ಫೋಟೋಸ್ನ ತೆಗೆಯುತ್ತೆ, ಹೈಲೈಟ್ಸ್ ಚೆನ್ನಾಗಿದೆ, ಅಲ್ಟ್ರಾ ವೈಡ್ ಫೋಟೋಸ್ ತೆಗೆಯುತ್ತೆ, ಡೀಟೇಲ್ಸ್ ಆಗಿ ಬರುತ್ತೆ, ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ, ಏಜ್ ರಿಡಕ್ಷನ್ ಚೆನ್ನಾಗಿದೆ, ಪಂಚಿಯಾಗಿ ಬರುತ್ತೆ ಮತ್ತು ಸೆಲ್ಫಿ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಸೆಲ್ಫಿಯಲ್ಲಿ ಫೇಸ್ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ, ಆದರೆ ಡೀಟೇಲ್ಸ್ ಚೆನ್ನಾಗಿದೆ. ಪೋರ್ಟ್ರೇಟ್ ಫೋಟೋಸಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಏಜ್ ರಿಡಕ್ಷನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದರೆ ಇದರ ಫ್ರಂಟ್ ಮತ್ತು ಬ್ಯಾಕ್ ಇಂದ 2K ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. ಇದರಲ್ಲಿ ನಿಮಗೆ OIS ಸಿಗಲ್ಲ, EIS ಸಿಗುತ್ತೆ, ಆದರೆ ವಿಡಿಯೋಸಲ್ಲಿ ಸ್ಟೆಬಿಲೈಸೇಷನ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಸೆಲ್ಫಿ ವಿಡಿಯೋಸಲ್ಲಿನೂ ಸ್ಟೆಬಿಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಕಲರ್ಸ್ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇನ್ನು ಇದರ ಬ್ಯಾಟ್ರಿ ನೋಡೋದಾದ್ರೆ ಇದರಲ್ಲಿ 7000 mAh ಬ್ಯಾಟ್ರಿ ಇದೆ, 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು 0 to 100% 90 ಮಿನಿಟ್ಸ್ ನಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು 2 ಡೇಸ್ ಆರಾಮಾಗಿ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಈ ಫೋನ್ ಒಂದೇ ವೇರಿಯಂಟ್ ನಲ್ಲಿ ಲಾಂಚ್ ಆಗಿದೆ, 8GB RAM 128GB ಸ್ಟೋರೇಜ್. ಈ ಫೋನ್ 14,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.